ಕಣ್ಣಿಗಳ ಸಮಸ್ಯೆಗಳನ್ನು ಹೊತ್ತು ಬರುವ ಭಕ್ತಾದಿಗಳಿಗೆ ಇವರ ದೇಹದಲ್ಲಿ ಆವಾಹನೆಯಾಗುವ ತಾಯಿ ಮಾರಮ್ಮ ಹಲವಾರು ಜನರ ಕಷ್ಟ ನಿವಾರಣೆ ಮಾಡಿ ಅವರ ಬಾಳಲ್ಲಿ ಬೆಳಕನ್ನು ತಂದಿಟ್ಟು ತಮ್ಮ ಸಮಸ್ಯೆಗಳನ್ನು ಪರಿಹಾರ ಆದ ನಂತರ ಭಕ್ತಾದಿಗಳು ನೀಡುವ ಕಾಣಿಕೆ ಕೊಡುಗೆಗಳನ್ನು ಈ ಬಸವರಾಜ ಅಮ್ಮರವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲ್ಯಾಣಕ್ಕಾಗಿ ಹಾಗೂ ಸಮಾಜಪರ ಕಾರ್ಯಗಳಿಗೆ ಮೀಸಲಿಡುತ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಕುಟುಂಬ ಜೀವನವನ್ನು ತ್ಯಜಿಸಿ ಆಧ್ಯಾತ್ಮಿಕತೆಯಿಂದ ಜನರ ಬವಳಿಗೆ ಇರಿಸುತ್ತಾರೆ. ಶ್ರೀ ಬಸವರಾಜ ಅಮ್ಮರವರಿಗೆ ಪ್ರಜಾಹಿತ ಕರುನಾಡ ಆಧ್ಯಾತ್ಮ ರತ್ನ ಎಂಬ ಪ್ರಶಸ್ತಿ ನೀಡಿ ಪುರಸ್ಕರಿಸುತ್ತಿದೆ.